ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಮತ್ತು ಎಪಿಎಲ್ ಕಾರ್ಡ್ ವಿವಾದ ಶುರುವಾಗ್ತಾ ಇದೆ. 11 ಲಕ್ಷ ಕಾರ್ಡ್ಗಳು ರದ್ದಾಗ್ಬಿಟ್ಟಿದೆಯಾ? ಟೋಟಲ್ ಆಗಿ 11 ಲಕ್ಷ ಕಾರ್ಡ್ಗಳು ರದ್ದಾಗ್ಬಿಟ್ಟಿದೆಯಾ? ಎಪಿಎಲ್ ಕಾರ್ಡ್, ಬಿಪಿಎಲ್ ಕಾರ್ಡ್ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಬಿಪಿಎಲ್ ಕಾರ್ಡ್ಗಳು ಹಾಗಾದರೆ ರದ್ದಾಗ್ಬಿಟ್ಟಿದೆಯಾ? 11 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಏನಾದರೂ ರದ್ದಾಗಿದೆಯಾ? ಎಪಿಎಲ್ ಕಾರ್ಡ್ಗಳು ರದ್ದಾಗ್ಬಿಟ್ಟಿದೆಯಾ? ಯಾರ ಎಪಿಎಲ್ ರದ್ದಾಯಿತು, ಯಾರ ಬಿಪಿಎಲ್ ರದ್ದಾಯಿತು? 11 ಲಕ್ಷ ಆ ಕಡೆಗೂ ಹೇಳ್ತಾರೆ, 11 ಲಕ್ಷ ಈ ಕಡೆಗೂ ಹೇಳ್ತಾ ಇದ್ದಾರಲ್ಲ, ಇದು ನಿಜಾನಾ ಅಂತ. ಅರ್ಹತೆ ಇರುವಂಥವರ ಕಾರ್ಡ್ಗಳು ಕೂಡ ರದ್ದಾಗ್ಬಿಟ್ಟಿದೆಯಾ? ಸಿ ಎಮ್ ಅವ್ರು ಹೇಳ್ತಿರೋದು ಆದಾಯ ತೆರಿಗೆ ಕಟ್ಟತಕ್ಕಂಥವರು, ಅವರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಜೊತೆಗೆ ಸರ್ಕಾರಿ ನೌಕರಿ ಮಾಡ್ತಾ ಇರ್ತಕ್ಕಂಥವ್ರು, ಅಂಥವರು ಕೂಡ ಈ ಬಿ ಪಿ ಎಲ್ ಕಾರ್ಡ್ಗಳು ಇಟ್ಕೊಂಡಿದ್ದಾರೆ. ಅಂಥವ್ರಿಗೆ ಯಾಕೆ ಬಿ ಪಿ ಎಲ್ ಕಾರ್ಡ್ಗಳು? ಇನ್ಯಾರ್ದೋ ಒಬ್ಬರ ಸ್ವತ್ತನ್ನು, ಸವಲತ್ತನ್ನು ತಿಂದಂಗಲ್ವಾ ಅದು ಅಂತ. ಅರ್ಹತೆ ಇರತಕ್ಕಂಥವರ ಕಾರ್ಡ್ಗಳೇ ರದ್ದಾಗಿರೋದು ನಿಜಾನ? ಹಾಗಾದರೆ ಇಲ್ಲ, ಅವ್ರು ಬಡವರು ಇದ್ದರು, ಬಿಲೋ ಪಾವರ್ಟಿ ಲೈನ್, ಆ ಜನಗಳಿಗೆ ಆ ಕಾರ್ಡ್ ಕೂಡ ಹೋಗಿತ್ತು. ಆದರೂ ಅಲ್ಲಿ ಲಿಂಕ್ ಆಯಿತು, ಇಲ್ಲಿ ಲಿಂಕ್ ಆಯಿತು, ಬ್ಯಾಂಕ್ ಅಕೌಂಟಲ್ಲಿ ಲಿಂಕ್ ಆಗಿಬಿಟ್ಟಿದೆ, ಇನ್ಯಾವುದಕ್ಕೋ ಲಿಂಕ್ ಆಗಿದೆ, ಇನ್ಕಮ್ ಟ್ಯಾಕ್ಸ್ಗೆ ಲಿಂಕ್ ಆಗಿಬಿಟ್ಟಿದೆ, ಈ ಹೆಸರು ಹೇಳಿ ಕೂಡ ರದ್ದು ಮಾಡಿಬಿಟ್ಟಿದ್ದಾರೆ. ಇದು ನಿಜ ಅಂತ ಕೂಡ ಎಲ್ಲ ವಿಚಾರ ಇದೆಯಲ್ಲ. ಸ್ವಂತ ಮನೆ, ಕಾರು ಇರೋರಿಗೆ ಕಾರ್ಡ್ ರದ್ದಾಗುತ್ತಾ? ಹಾಗಾದರೆ ಬಿ ಪಿ ಎಲ್ ಇರೋದನ್ನು ಎ ಪಿ ಎಲ್ ಮಾಡ್ತಿರೋದು ಯಾಕೆ? ಬಿ ಜೆ ಪಿ ಆರೋಪ ಇದೆಯಲ್ಲ, ಇದಕ್ಕೆ ಸಚಿವ ಮುನಿಯಪ್ಪ ಅವ್ರು ಹೇಳ್ತಿರೋದೇನು? ಬಹಳ ವಿಷಯಗಳಿದೆ ಇದರಲ್ಲಿ. ಗೊಂದಲ ಸೃಷ್ಟಿಯಾಗಿದ್ದಕ್ಕೆ ಸಿ ಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ಈಗಿರೋ ಮುಡಾ ಸಾಲ್ದ, ವಾಲ್ಮೀಕಿ ಸಾಲ್ದ, ವಕ್ಫ್ ಸಾಲ್ದ ಅಂಥೇಳಿ ಬಿ ಪಿ ಎಲ್ಲೂ ಶುರುವಾಯಿತಾ ಇವಾಗ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಈ ಇಡೀ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಸಿದ್ದರಾಮಯ್ಯವರು ಟ್ರೈ ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಮಾಹಿತಿ ಕೊಡಿ ಇದರ ಬಗ್ಗೆ ಅಂಥೇಳಿ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ತರಹದ ಕಾರ್ಡ್ಗಳು ರದ್ದಾಗಿಲ್ಲ. ಯಾರು ಅನರ್ಹರಿದ್ದರು, ಯಾರಿಗೆ ಈ ಥರದ ಆದಾಯ ತೆರಿಗೆ ಕಟ್ತಾ ಇದ್ದರು, ಯಾರಿಗೆ ಸರ್ಕಾರಿ ನೌಕರಿ ಇತ್ತು, ಅಂತಹವರ ಕಾರ್ಡ್ಗಳು ರದ್ದಾಗಿದೆ ಹೊರತು ಬೇರೆಯವರ ಅರ್ಹರ ಕಾರ್ಡ್ಗಳು ರದ್ದಾಗಿಲ್ಲ. ಆ ಥರ ಅಕಸ್ಮಾತ್ ಆಗಿದ್ದರೆ ಅರ್ಹರ ಕಾರ್ಡ್ ರದ್ದು ಮಾಡಬಾರ್ದು ಅಂತ ಕೂಡ ಸಭೆಯಲ್ಲಿ ಸಚಿವರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು. ಯಾರ ಅನ್ನವನ್ನು ಕೂಡ ನಾವು ಕಿತ್ಕೊಳ್ಳಲ್ಲ ಅಂಥೇಳಿ ಡಿ ಸಿ ಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎ ಪಿ ಎಲ್, ಬಿ ಪಿ ಎಲ್ ಯಾವುದೇ ಇರಲಿ ರದ್ದಾಗಲ್ಲ ಅಂತ ಮುನಿಯಪ್ಪನವರು ಒಂದು ಕಡೆ ಹೇಳಿದ್ದಾರೆ. ರದ್ದಾಗಿಲ್ಲ, ಬಿ ಪಿ ಎಲ್ ಕಾರ್ಡು ರದ್ದಾಗಿಲ್ಲ, ಎ ಪಿ ಎಲ್ ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಬಿ ಪಿ ಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲಿ 80%. ಇದೇ ಕೆಲವು ಬಿ ಪಿ ಎಲ್ಗೆ ಅರ್ಹರಲ್ದವರು ಇದ್ದಾರೆ, ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ. ಅವ್ರು ಎ ಪಿ ಎಲ್ಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದು. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದ್ರೂ ಸಿಗ್ಬೋದು. ಎ ಪಿ ಎಲ್ ಇರ್ತಾರೆ, ರದ್ದು ಮಾಡೋದಿಲ್ಲ. ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ, ಎ ಪಿ ಎಲ್ ಕಾರ್ಡು ರದ್ದಿಲ್ಲ. ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ ಎ ಪಿ ಎಲ್ ಅಲ್ಲಿ ಇಡ್ತೀವಿ ಇಷ್ಟೇ. ಇವತ್ತು ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಯಾವುದು 50 ಮೇಲೆ ಇಲ್ಲ. ನಮ್ಮಲ್ಲಿ 80 ಭಾಗ ಇದೆ. ಅಂದರೆ ಒಂದಂಥ ಸರ್ಕಾರಗಳು ಬರ್ತಾ ಮಾಡ್ತಾ 6 ಬಿಜೆಪಿಯವ್ರದ್ದು ಇನ್ನೇನು ಕೆಲಸ ಅವ್ರಿಗೆ? ಬಿಜೆಪಿಯವ್ರಿಗೆ ಏನು ಕೆಲಸ ಅದನ್ನು ನೋಡ್ತೀವಿ. ಅದು ನಮ್ಮ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ನಮ್ಮ ಜಿಲ್ಲೆಯಲ್ಲಿ 90% ಬಿ ಪಿ ಎಲ್ ಅಂತ ಇದೆ. ಒಳನರಸೀಪುರದಲ್ಲೂ 92-93% ಬಿ ಪಿ ಎಲ್ ಅಂತ ಇದೆ. ನಮ್ಮದೇ ಕ್ಷೇತ್ರಗಳು ತೊಗೊಳ್ಳೋಣ, ಬೇರೆ ಕ್ಷೇತ್ರ ಬೇಡ. ಅದನ್ನು ಒಂದ್ಸತಿ ರಿವ್ಯೂ ಮಾಡಬೇಕಲ್ಲ, ನಿಜವಾಗ್ಲೂ ಅರ್ಹ ಇಲ್ವಾ ಏನು ಎತ್ತ. ಅದನ್ನು ಅವ್ರು ಯಾವುದೋ ಒಂದು ಕ್ರೈಟೀರಿಯಾ ಮೇಲೆ ಕೆಲವು ರದ್ದಾಗಿದೆ. ನಾನು ಎಲೆಕ್ಷನ್ಗೆ ಹೋದಾಗ ನನಗೂ ಹೇಳಿದ್ರು ಜನ ಎಲ್ಲ, ಯಾರು ಅನ್ನನ್ನು ಕಿತ್ಕೋತಾ ಇಲ್ಲ, ಅವ್ರು ರಾಜಕಾರಣ ಏನಾದ್ರು ಬೇಕೋ ಮಾಡ್ತಾರೆ. ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ಕೂಡ ಒಂದು ಕಡೆ ಸಮರವನ್ನು ಸಾರ್ತಾ ಇದೆ. ವಿವಾದ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಸಮರ ಸಾರ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಮತ್ತು ಕೇಂದ್ರದ ವಿರುದ್ಧವಾಗಿಯೂ ಕೂಡ ಹೋರಾಟ ಮಾಡಬೇಕು ಅಂತ ಸಭೆಯಲ್ಲಿ ನಿರ್ಧಾರ ಆಗಿದೆ. ಹೋರಾಟದ ರೂಪುರೇಷೆ ಹೇಗಿರಬೇಕು ಅಂಥೇಳಿ ಅದನ್ನು ತಯಾರು ಮಾಡೋಣ, ನಾವು ಪ್ಲಾನ್ ಮಾಡೋಣ ಅಂಥೇಳಿ ಸಿ ಎಂ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೇ ನೋಡಿ, ನಬಾರ್ಡ್ 5,800 ಕೋಟಿ ಹಣ ಬರಬೇಕು ನಬಾರ್ಡ್ನ ಕಡೆಯಿಂದ. ಕೇಂದ್ರ ಈ ಹಣವನ್ನು ರಾಜ್ಯಕ್ಕೆ ಕೊಟ್ಟೇ ಇಲ್ಲ. ವಕ್ಫ್ ಬಗ್ಗೆ ನಾವು ಪೂರ್ತಿ ಸ್ಪಷ್ಟನೆ ಕೊಟ್ಟಿದ್ದರೂ ಕೂಡ ಬಿ ಜೆ ಪಿ ಹೋರಾಟಕ್ಕೆ ನಿಂತ್ಕೊಂಡಿದೆ. ಈಗ ಎಲ್ಲ ನೋಟಿಸ್ ವಾಪಸ್ ತಗೊಳ್ಳಿ ಅಂತ ಕೂಡ ಹೇಳಿದ್ದೀವಿ, ಯಾರಿಗೂ ತೊಂದರೆ ಆಗಲ್ಲ ವಕ್ಫ್ನಿಂದ ಅಂತ ಹೇಳಿದ ಮೇಲೂ ಕೂಡ ಬಿ ಜೆ ಪಿ ಹೋರಾಟ ಮಾಡೋಕ್ಕೆ ನಿಂತ್ಕೊಂಡಿದೆ. ಬಿ ಜೆ ಪಿ ಪ್ರಣಾಳಿಕೆ ಇಟ್ಕೊಂಡೇ ನಾವು ತಿರುಗೇಟನ್ನು ಕೊಡಬೇಕಿದ್ದಕ್ಕೆ ಸಭೆಯಲ್ಲಿ ಸಚಿವರಿಗೆ ಸಿ ಎಂ ಸಿದ್ದರಾಮಯ್ಯ ಈ ಥರ ಸೂಚನೆ ಕೊಟ್ಟಿದ್ದಾರೆ.